ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಫಸ್ಟ್ ಟೈಮು ಕುಕ್ಕಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ಅದು ಹೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು, ಆಯಿಲ್ ಸ್ವಲ್ಪ ಕಾಯೋವರೆಗೂ. ಇವಾಗ ನಾನೊಂದು ಇದರಲ್ಲಿ ಪ್ಲೇಟಲ್ಲಿ ಎಲ್ಲದನ್ನು ಎತ್ತಿಟ್ಕೊಂಡಿದ್ದೀನಿ, ಏನೇನು ಐಟಮ್ ಬೇಕು ಅಂತ. 2 ಈರುಳ್ಳಿ, ಮೀಡಿಯಮ್ ಸೈಜ್ 2 ಟೊಮೊಟೊ, ಒಂದು ಹಿಡಿಯುವಷ್ಟು ಪುದೀನ, ಕೊತ್ತಂಬರಿ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, ಬಾದಾಮಿ ಒಂದು 8ರಿಂದ 10, ಜೀರಿಗೆ, ಚಕ್ಕೆ, ಜಾವಿತ್ರಿ, ಪಲಾವ್ ಎಲೆ, ಮೊಗ್ಗು, ಸೋಂಪು, ಒಂದು 7ರಿಂದ 8 ಲವಂಗ, ಕಸೂರಿ ಮೇಥಿ, ಇದಿಷ್ಟನ್ನು ಹಾಕ್ಕೊಳ್ಬೇಕು. ಜೊತೆಗೆ ಒಂದು ಹಿಡಿಯುವಷ್ಟು ಕಡಲೆ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6 ಹಸಿಮೆಣಸಿನ್ಕಾಯಿ, ಶುಂಠಿ, 1 ಇಂಚು ಶುಂಠಿ. ಇದು ನಾವು ಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ ಫ್ಲೇವರ್ ಚೇಂಜ್ ಬರುತ್ತೆ. ಬಟ್ ಸೂಪರಾಗಿರುತ್ತೆ ಮಾತ್ರ. ಹೋಟ್ಲಲ್ಲಿ ಹೊರಗಡೆ ಸ್ಟ್ರೀಟಲ್ಲಿ ತಿನ್ನೋದಕ್ಕಿಂತ ಸೂಪರಾಗಿರುತ್ತೆ ಮನೇಲಿ ಮಾಡ್ಕೊಂಡು ತಿನ್ನೋದು. ಟ್ರೈ ಮಾಡಿ ನೋಡಿ. ನಾನಂತೂ ವೆರೈಟೀಸ್ ಆಫಲ್ಲಿ ಟ್ರೈ ಮಾಡ್ತಾನೆ ಇರ್ತೀನಿ ಮನೇಲಿ. ಈಗ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ, ಡ್ರೈ ಐಟಮ್ಸ್ ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫುಲ್ಲು ಫುಲ್ಲು ಬಾಡಿಸೋದು ಬೇಡ, ಸ್ವಲ್ಪ ಮೀಡಿಯಮ್ ಇದ್ದಾಗಲೇ ಬಾಡಿಸ್ಕೊಂಡು ಅದಕ್ಕೆ ಇವಾಗ ನೆಕ್ಸ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಬೆಳ್ಳುಳ್ಳಿ, ನಾವು ಬಿಡಿಸಿಟ್ಕೊಂಡಿರ್ತಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಬಟ್ ಅದು ಸಿಗಿಸ್ಬಾರ್ದು, ನೋಡಿಕೊಂಡು ಫ್ರೈ ಮಾಡಬೇಕು. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಅದನ್ನು ಚೆನ್ನಾಗಿ ಅದು ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಮೆಣಸಿನ್ಕಾಯಿ, ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿನ ಉದ್ದುತ್ತ ಸಿಂಗಲ್ಲಾಗಿ ಹಾಕೊಳ್ಬಾರ್ದು, ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅರ್ಧ ಕಟ್ ಮಾಡಿ ಹಾಕ್ಕೊಳ್ಬೇಕು, ಕೈಯಲ್ಲಿ ಮುರಿದು ಹಾಕಿದ್ರೆ ಆಗುತ್ತೆ. ಕಟ್ ಮಾಡಿ ಹಾಕ್ಕೊಂಡು ಹುರ್ಕೊಳ್ಬೇಕು. ಇಲ್ಲ ಡೈರೆಕ್ಟ್ ಹಂಗೆ ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಪಟ್ ಅಂತ ಸಿಡಿಯುತ್ತೆ. ಈಗ ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಅದೊಂದಕ್ಕೆ ಬೇಯೋವರೆಗೂ ಬಿಡದೆ ಕೈ ಆಡಿಸ್ಕೊಂಡು ಸಿಗಿಸ್ಕೊಂಡು ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಅದು ನಾವು ಫ್ರೈ ಮಾಡಬೇಕಾದ್ರೂ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಮಸಾಲೆ ಪುರಿ ಆಗುತ್ತೋ ಇಲ್ವೋ ಅಂತಲೂ ಸ್ಮೆಲ್ಲಲ್ಲೇ ಇರುತ್ತೆ. ನೆಕ್ಸ್ಟ್ ನಾನು 2 ಆಲೂಗೆಡ್ಡೆ, ಹುರುಳಿಕಾಯ್ದು ಬೀಜ, ಹಣ್ಣು ಹುರುಳಿಕಾಯಿ ಬೀಜ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು. ಈಗ ನಾನು ಫ್ರೈ ಮಾಡ್ಕೊಂಡಿರೋದು ಅಷ್ಟು ಹಾಕ್ಕೊಂಡಿದ್ದೀನಿ ಇದರೊಳಗಡೆ ತಣ್ಣಗಾದ್ಮೇಲೆ. ನೆಕ್ಸ್ಟು ನಾನು ಹುರುಳಿಕಾಯ್ದು ಬೇಯಿಸಿಟ್ಕೊಂಡಿದ್ದೀನಿ ಬೀಜ, ಅದನ್ನು ಹಾಕ್ಕೊಂಡು ರುಬ್ಕೊಂಡು ಈಗ ಮತ್ತೆ ಬಾಣಲೆ ಇಟ್ಟು ಅದಕ್ಕೆ 2 ಸ್ಪೂನ್, ಅದೇ ಬಾಣಲೆಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈಗ ಅದಕ್ಕೆ ನಾನು ಮನೇಲಿ ಮಾಡಿರ್ತಕ್ಕಂಥ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ಹಾಕ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಬೇಕಾಗುತ್ತೆ, ನೋಡ್ಕೊಂಡು ಅಳತೆ ಮಾಡಿ ಹಾಕ್ಕೊಳ್ಳಿ. ಅಂದರೆ ಆಯಿಲ್ ಹೀಟ್ ಆದಾಗಲೇ ಹಾಕಬೇಕು, ಅದು ಲೋ ಇದ್ದಾಗ ಹಾಕಿದ್ರೆ ಚೆನ್ನಾಗಿರಲ್ಲ. ಮತ್ತು ರುಬ್ಬಿರೋ ಮಸಾಲೆ ಹಾಕಿ ಅದಾದಮೇಲೆ ಇದನ್ನು ಧನಿಯಾ ಪುಡಿ ಹಾಕಿದ್ರೆ ಟೇಸ್ಟ್ ಬರೋಲ್ಲ. ಆಯಿಲ್ ಹಾಕಿ ಅದಕ್ಕೆ ಹೀಟ್ ಆದಮೇಲೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿ ಆ ಹೀಟಲ್ಲೇ ಆಯಿಲ್ ಹೀಟಾಗಿರುತ್ತಲ್ಲ ಅವಾಗ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಮಾತ್ರ ಸಖತ್ ಆಸಮ್ಮಾಗಿರುತ್ತೆ. ಅದನ್ನು 1 ಟೇಬಲ್ ಸ್ಪೂನಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಕ್ಕ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ, ದೊಡ್ಡ ಸ್ಪೂನಲ್ಲಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಈಗ ರುಬ್ಬಿರೋಂಥ ಮಸಾಲೆನೂ ಹಾಕ್ಕೊಳ್ಳಿ. ರುಬ್ಬಿರೋ ಮಸಾಲೆ ಹಾಕೊಂಡು ಚೆನ್ನಾಗಿ ಕೈ ಆಡಿಸಿ. ಮತ್ತು ನಾವು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಕೈ ಆಡಿಸಿ ಚೆನ್ನಾಗಿ ಅದಕ್ಕೆ ಎಲ್ಲ ಅಡ್ಜಸ್ಟ್ ಆಗಂಗೆ. ಮತ್ತು ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು
ಉಪ್ಪು ಹಾಕ್ಕೊಂಡು ಖಾರಕ್ಕೂ ಅಷ್ಟೇ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಒಬ್ಬರು ಜಾಸ್ತಿ ತಿಂತಾರೆ, ಒಬ್ಬರು ಕಮ್ಮಿ ತಿಂತಾರೆ. ನಾನು ಇವಾಗ ಬೇಯಿಸಿರೋದಂತೆ ಆಲೂಗಡ್ಡೆ ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ, ಮತ್ತು ಹುರುಳಿಕಾಯಿ ಇದು ಬೀಜ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಾಂಬಾರು ತಿಕ್ನೆಸ್ಸಿಗೋಸ್ಕರ ಆ ಥರ ಮಾಡೋದು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಬಿಡದೆ ಕೈ ಆಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ಫುಲ್ಲು ಸಾಂಬಾರು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಗಂಟು ಥರ ಸಿಗುತ್ತೆ. ಅದು ಕ್ಲೀನಾಗಿ ಸಾಂಬಾರಿಗೆ ಅಡ್ಜಸ್ಟ್ ಆಗಂಗೆ ಕೈ ಆಡಿಸ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಳಲ್ಲಿ ಮಾಡ್ತಾಯಿರೋದು. ಟ್ರೈ ಮಾಡಿ ನೋಡಿ. ಎಲ್ಲ ಆಲ್ಮೋಸ್ಟ್ ಒಣಬಾಟಳಿನಲ್ಲೇ ಟ್ರೈ ಮಾಡಿರ್ತಾರೆ. ಹಸಿ ಕಾಳಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ. ಬೇಕು ಅಂದರೆ ರೆಸಿಪಿ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಅದನ್ನು ಚೆನ್ನಾಗಿ ಕುದಿ ಬರಿಸ್ಬೇಕು. ನಾನು ಮನೇಲೇ ಪೂರಿ ಇತ್ತು, ಅದನ್ನು ತೇಲ್ಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾಯಿದ್ದೀನಿ. ಮಾಡ್ಕೊಂಡು ತಿಂದು ನೋಡಿ ಹೆಂಗಿರುತ್ತೆ ಅಂದರೆ ಆಸಮಾಗಿರುತ್ತೆ. ಮನೇಲಿ ಮಾಡಿರೋದು ನೀವು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡಿರೋದು ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಮನೆಯವರು ಎಲ್ಲರೂ ತಿನ್ಬೋದು. ಟ್ರೈ ಮಾಡಿ ನೋಡಿ, ಮತ್ತು ತುಂಬ ಸಖತ್ತಾಗಿರುತ್ತೆ. ನಾನು ಮನೆಯಲ್ಲೇ ಸೇವ್ ಇರಲಿಲ್ಲ, ಸೊ ಹಂಗಾಗಿ ನಾರ್ಮಲ್ ಮಿಕ್ಸ್ಚರೇ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ, ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಮನೇಲಿ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ವೀಕ್ಲಿ 1-2 ಟೈಮ್ಸ್ ಆದರೂ ಇದ್ದೇ ಇರುತ್ತೆ. ಟ್ರೈ ಮಾಡಿ. ಎಲ್ಲ ಥರದ ಕಾಳೆಲ್ಲ ಟ್ರೈ ಮಾಡ್ತಿರ್ತೀನಿ ನಾನು. ಥ್ಯಾಂಕ್ ಯು.